ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಬೆಣ್ಣೆ ಒಂದು ಒಳ್ಳೆ ಕಾಂಬಿನೇಷನ್ ತಿಂಡಿ. ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಹಾಕೋದಕ್ಕೆ ಬೇಕಾಗುವಂತಹ ತರಕಾರಿಗಳು ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ನಾನು ಆಪ್ಷನಲಾಗಿ ತೊಗೊಂಡಿದ್ದೀನಿ. ನಿಮ್ಗೆ ಏನು ಬೇಕೋ ಅದನ್ನು ತೊಗೊಳ್ಬೋದು. ಇದನ್ನು ಫುಡ್ ಪ್ರೊಸೆಸರ್ನಲ್ಲಿ ಹಾಕಿ ಸಣ್ಣದಾಗಿ ಹೆಚ್ಕೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು, ತರಕಾರಿ ಜಾಸ್ತಿ ಹಾಕಿದ್ರೆ ನಿಮಗೆ ರೊಟ್ಟಿ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು. ಅರ್ಧ ಕೆ ಜಿಗಿಂತನೂ ಸ್ವಲ್ಪ ಕಡಿಮೆ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ತರಕಾರಿ ಜಾಸ್ತಿ ಹಾಕಿದ್ದೀನಿ, ರೊಟ್ಟಿ ಚೆನ್ನಾಗಿ ರುಚಿಯಾಗುತ್ತೆ. ಒಂದು ಸ್ವಲ್ಪ ಜೀರಿಗೆ ಬೇಕಾದರೆ ಹಾಕ್ಕೋಬೋದು. 1 ಸ್ಪೂನಷ್ಟು ಎಣ್ಣೆ ಹಾಕಿ, ಈ ತರಕಾರಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಹೆಚ್ಚು ನೀರು ಬೇಕಾಗೋದಿಲ್ಲ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಇದನ್ನು ಕಲಿಸ್ಕೊಂಡಾದ್ಮೇಲೆ ಹಿಟ್ಟು ರೆಡಿ ಆಗುತ್ತೆ. ಒಂದು 10 ನಿಮಿಷ ಹಾಗೆ ಬಿಟ್ಟರೆ ಸ್ವಲ್ಪ ನೆನೆಯುತ್ತೆ. ನಂತರ ಪ್ಲಾಸ್ಟಿಕ್ ಹಾಳೆ ಮೇಲೆ ಅಥವಾ ಬಾಳೆ ಎಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ರೊಟ್ಟಿನ ತಟ್ಕೊಳ್ಳಿ. ತುಂಬ ತೆಳ್ಳಗೂ ತಟ್ಟಬಾರ್ದು, ತುಂಬ ದಪ್ಪಗೂ ಇರಬಾರ್ದು, ಮೀಡಿಯಮ್ ಆಗಿ ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ರೊಟ್ಟಿನ ಸ್ವಲ್ಪ ಎಣ್ಣೆ ಹಾಕಿ ತಟ್ಕೋಬೇಕು. ಇದನ್ನು ಕಾದಂತಹ ತವ ಮೇಲೆ ಇದನ್ನು ಬೇಯಿಸ್ಕೋಬೇಕು. ಈ ಬಾಳೆ ಎಲೆನ ಉಲ್ಟಾ ಹಾಕಿದಾಗ ಕಾದಂಥ ತವ ಮೇಲೆ ಸ್ವಲ್ಪ ಬೆಂದ ಮೇಲೆ ಬಾಳೆ ಎಲೆನ ತೆಗೆದುಬಿಡಿ ಈ ರೀತಿಯಾಗಿ. ನಂತರ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿನ ಬೇಯಿಸ್ಕೊಳ್ಳಿ. ಅಕ್ಕಿ ರೊಟ್ಟಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳತ್ತೆ. ಚೆನ್ನಾಗಿ ಬೆಂದ ಮೇಲೆ ಈ ಕಡೆ ತಿರುವು ಹಾಕಿ ನೋಡಿ, ಈ ರೀತಿಯಾದಂತಹ ಬಿಸಿ ಬಿಸಿಯಾದಂಥ ಒಳ್ಳೆ ಕಲರ್ ಬಂದಿದೆ. ಹಳದಿ ಬಣ್ಣ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕಾಣಿಸ್ತಾ ಇದೆ. ಇದನ್ನು ನೀವು ಬೆಣ್ಣೆ, ಚಟ್ನಿ ಪುಡಿ ಜೊತೆ ತಿನ್ಬೋದು. ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.